ಕತೆ ಲಾಕರ್ ನಂಬರ್ 27. ಹಳೆ ನಗರದ ಮಧ್ಯದಲ್ಲಿ ಒಂದು ಹಳೆಯ ಬ್ಯಾಂಕ್. ಅಲ್ಲಿ ಕೆಲಸ ಮಾಡ್ತಿದ್ದವನ ಹೆಸರು ವಿಕಾಸ್ ಅಂತ. ಬಹಳ ಸಭ್ಯಸ್ಥ, ಬಹಳ ಸರಳ, ಶಾಂತ ಹಾಗೂ ನಿಯಮ ಪಾಲಿಸುವ ವ್ಯಕ್ತಿ. ಒಂದಿನ ಬ್ಯಾಂಕ್ ಮ್ಯಾನೇಜರ್ ಅವನನ್ನು ಕರೆದ್ರು. ವಿಕಾಸ್, ಬಹಳ ವರ್ಷಗಳಿಂದ ಓಪನ್ ಮಾಡದೇ ಇರುವ ಲಾಕರ್ಗಳು ಯಾವುದಾದ್ರೂ ಇದೆಯಾ ಬ್ಯಾಂಕಲ್ಲಿ? ಒಂದ್ಸಲ ಚೆಕ್ ಮಾಡಿ ಅಂದರು. ವಿಕಾಸ್ ಹೋದ, ಚೆಕ್ ಮಾಡ್ತಾ ಬಂದ. ಲಾಕರ್ ನಂಬರ್ 27 ಬಹಳ ವರ್ಷಗಳಿಂದ ಓಪನ್ ಮಾಡದೇ ಇರುವ ಹಾಗೆ ಕಂಡುಬಂತು. ಸುಮಾರು 10 ವರ್ಷಗಳಿಂದ ಯಾರೂ ತೆಗೆದಿಲ್ಲ ಸರ್ ಇದು ಲಾಕರ್ ನಂಬರು 27 ಅಂದ. ಮ್ಯಾನೇಜರ್ ಹೇಳಿದರು, ಅದರ ಓನರ್ ಯಾರು ಟ್ರೇಸ್ ಮಾಡಿ ಅಂದರು. ವಿಕಾಸ್ ಲಾಕರ್ ರಿಜಿಸ್ಟರ್ ತೆಗೆದು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಹುಡುಕ್ದ ವಿಕಾಸ್, ಸಿಗಲಿಲ್ಲ. ಓನರ್ ಅಡ್ರೆಸ್ ಆಗಲಿ ಯಾವುದೇ ಸುಳ್ಳು ಸಿಗಲಿಲ್ಲ. ಓನರ್ ಕೂಡ ಟ್ರೇಸ್ ಆಗ್ತಿಲ್ಲ ಅಂದ. ಹೌದಾ, ಹಾಗಾದರೆ ನೀವೊಂದ್ಸಲ ಓಪನ್ ಮಾಡೋಕ್ಕೆ ಟ್ರೈ ಮಾಡಿ, ಒಳಗಡೆ ಏನಿದೆ ನೋಡೋಣ, ಚೆಕ್ ಮಾಡಿ ಅಂದರು ಮ್ಯಾನೇಜರ್. ಯಾಕೋ ವಿಕಾಸನ ಮನಸ್ಸು ಅಳಕ್ತು. ಅದರ ವಿಚಿತ್ರ ಫೀಲ್ ಆಯ್ತು ಅವನಿಗೆ. ಏನೋ ಕಸಿ ಬಿಸಿ ಅನ್ನಿಸ್ತು. ಆದರೂ ತೆಗಿಲೇಬೇಕಲ್ಲ, ಲಾಕರ್ ತೆಗಿಯೋಕ್ಕಂತ ಕೀ ಹುಡುಕಿ ತಗೊಂಡು ಹೋದ. ಕೀ ಹಾಕಿ ತಿರುಗಿಸ್ದ. ಕಿಟ್ರ ಅಂತ ಓಪನ್ ಆಯಿತು. ಲಾಕರ್ ಒಳಗಡೆ ನೋಡ್ತಾನೆ ಒಂದು ಚಿಕ್ಕ ಬಾಕ್ಸ್ ಕಾಣ್ತಾ ಇದೆ. ಅದ್ರ ಹತ್ರ ಒಂದು ಫೋಟೋ ಕಾಣ್ತಾ ಇದೆ, ಮತ್ತು ಒಂದು ಲೆಟರ್ ಕಂಡ ಹಾಗಿತ್ತು. ನೋಡೋಣ ಅಂತ ಫೋಟೋ ನೋಡಿದಾಗ ವಿಕಾಸ್ ಆಶ್ಚರ್ಯದಿಂದ ನಿಂತ್ಬಿಟ್ಟ. ಇದು ಹೇಗೆ ಸಾಧ್ಯ ಅಂತ ಯೋಚಿಸ್ತಾ ಅಲ್ಲಿದ್ದ ಲೆಟರ್ ತೆಗೆದ. ಅದರಲ್ಲಿ ಬರೆಯಲಾಗಿತ್ತು, ನೀನು ಇದನ್ನು ಓದ್ತಿದ್ರೆ ಸಮಯ ಬಂದಿದೆ ಅಂತ ಅರ್ಥ. ಶುದ್ಧವಾದ ಕೈ ಬರಹ ವಿಕಾಸ್ನದ್ದೇ ಆಗಿತ್ತು. ಅವನ ಹೃದಯ ವೇಗವಾಗಿ ಹೊಡ್ಕೊಳ್ಳೋಕೆ ಶುರು ಮಾಡ್ತು. ನೋಡೋಣ ಅಂತ ಲೆಟರ್ ಮುಂದುವರಿಸ್ದ. ಈ ಲಾಕರ್ ನಿಂದೆ, ಆದರೆ ನಿನ್ಗಿದು ನೆನಪಿಲ್ಲ. ಯಾಕೆಂದರೆ ನೀನೇ ನಿನ್ನ ನೆನಪುಗಳನ್ನು ಅಳಿಸ್ಕೊಂಡಿದೀಯಾ ಅಂತ ಇತ್ತು. ವಿಕಾಸ್ ಮತ್ತೆ ಬೆಚ್ಚಿ ಬಿದ್ದ. ನನ್ನ ಫೋಟೋ, ನನ್ನ ಕೈಯ ಬರದ ಲೆಟರು, ನಾನು ಅಂತ ತೊದಲುತ್ತಾ ಆ ಬಾಕ್ಸ್ ಇತ್ತಲ್ಲ ಅದನ್ನು ತೆರೆದ. ಅದರೊಳಗಡೆ ಒಂದು ಪೆನ್ ಡ್ರೈವ್ ಇತ್ತು. ನೋಡೋಣ ಅಂತ ಕಂಪ್ಯೂಟರಿಗೆ ಹಾಕ್ದ. ವಿಡಿಯೋ ಪ್ಲೇ ಆಯಿತು. ಸ್ಕ್ರೀನ್ ಮೇಲೆ ವಿಕಾಸ್ನೇ, ಆದರೆ ಬೇರೆ ರೂಪದಲ್ಲಿ. ದಾಷ್ಟಿಕದ ವ್ಯಕ್ತಿತ್ವ, ಅವನ ಬಿಸ್ನೆಸ್ ಮ್ಯಾನ್ ಗೆಟಪ್ಪು. ಆದರೆ ಕಣ್ಗಳಲ್ಲಿ ಭಯ, ಒತ್ತಡ ತುಂಬಿಕೊಂಡಿತ್ತು. ವಿಡಿಯೋದಲ್ಲಿರೋ ವಿಕಾಸ್ ಹೇಳ್ತಿದ್ದ, ನಾನು ವಿಕಾಸ್. ನಾನು ನನ್ನ ನೆನಪುಗಳನ್ನು ಎರೇಸ್ ಮಾಡೋದಕ್ಕಿಂತ ಮೊದಲು ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಒಂದು ಕಾರಣಕ್ಕೆ. ನಾನು ಒಂದು ದೊಡ್ಡ ಹಣದ ವ್ಯವಹಾರ ಮಾಡಿದ್ದೀನಿ, ಯಾರಿಗೂ ಗೊತ್ತಾಗದಂತೆ. ಆದರೆ ಈಗ ಅವರು ಹಣಕ್ಕಾಗಿ ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಅವ್ರ ಕೈಯಲ್ಲಿ ಹಿಡಿಯಲ್ಪಡುವ ಮುನ್ನ ಈ ವಿಡಿಯೋ ಮಾಡಿ ಲಾಕರ್ನಲ್ಲಿಟ್ಟು ನಂತರ ನೆನಪು ಎರೇಸ್ ಮಾಡಿಸ್ಕೊಳ್ಬೇಕು ಅಂತಿದ್ದೀನಿ. ಯಾರಾದರೂ ಈ ವಿಡಿಯೋ ಪ್ಲೇ ಮಾಡಿದ್ರೆ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ನೀನು ಈಗ ನೋಡ್ತಿದೀಯಾ ಅಂದರೆ ಪೊಲೀಸರು ನಿನ್ನ ಹಿಂದೆ ಇರ್ತಾರೆ. ಈ ಲಾಕರ್ ನಿಂದೆ, ಬೇರೆ ಯಾರ್ದೂ ಅಲ್ಲ ಅಂದ. ಅದೇ ಸಮಯದಲ್ಲಿ ಬ್ಯಾಂಕ್ ಹೊರಗೆ ಪೊಲೀಸ್ ಸೈರನ್ ಕೇಳಿಸ್ತು. ವಿಕಾಸ್ ಕೈ ಕಂಸೋಕೆ ಶುರು ಆಯಿತು. ಸ್ಕ್ರೀನ್ ಮೇಲೆ ನೋಡ್ತಾನೆ, ವಿಡಿಯೋದಲ್ಲಿ ಕೊನೆ ಸಾಲು ಬರ್ತಾ ಇದೆ, ರನ್ ಆರ್ ಆಕ್ಸೆಪ್ಟ್. ವಿಕಾಸ್ ನಿಧಾನವಾಗಿ ನಿಂತ. ಒಂದು ದಿಕ್ಕಿನಲ್ಲಿ ತೆರೆದ ಬಾಗಿಲಿದೆ, ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೊಂದು ದಿಕ್ಕಲ್ಲಿ ಸತ್ಯ ಮತ್ತು ಶಿಕ್ಷೆ ಇದೆ. ಅವನು ಯೋಚಿಸಿದ ಕ್ಷಣಕಾಲ ಒಂದೊಂದೇ ಹೆಜ್ಜೆ ಇಡ್ತಾ ನಡೆಯಲಾರಂಭಿಸಿದ. ಆದರೆ ಯಾವ ದಿಕ್ಕಿಗೆ ಗೆಸ್ ಮಾಡಿ. ಈ ಕತೆ ನೀತಿ ಅಂದರೆ, ನಮ್ಮ ತಪ್ಪುಗಳಿಂದ ತಪ್ಪಿಸ್ಕೊಂಡು ಓಡ್ಬೋದು, ಆದರೆ ನಮ್ಮಿಂದ ನಾವು ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ. ಈ ಕತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.